ಫೆಬ್ರವರಿಯಲ್ಲಿ ಈ ರಾಶಿಯವರು ಮುಟ್ಟಿದ್ದೆಲ್ಲ ಚಿನ್ನ. ಈ ತಿಂಗಳು ಯಾರಿಗೆ ಶುಭ, ಯಾರಿಗೆ ಅಶುಭ. ಪುಷ್ಯ ಮಾಸದ ಕೃಷ್ಣ ಪಕ್ಷದ ಷಷ್ಠಿಯಿಂದ ಮಾಘ ಮಾಸದ ಶುಕ್ಲ ಪಕ್ಷದ ಪಂಚಮಿಯವರೆಗೆ ಈ ತಿಂಗಳಲ್ಲಿ ಚಂದ್ರ ಚಿತ್ತ ನಕ್ಷತ್ರದಿಂದ ಸ್ವಾತಿ ನಕ್ಷತ್ರದವರೆಗೆ ಸಂಚಾರ ಮಾಡುತ್ತಾನೆ. ಫೆಬ್ರವರಿ ತಿಂಗಳಿನ ವಿಶೇಷತೆಗಳು: 16ರಂದು ರಥಸಪ್ತಮಿ, 18ರಂದು ಮಧ್ವನವಮಿ, 13ರಂದು ಸೂರ್ಯ ಕುಂಭರಾಶಿಗೆ ಪ್ರವೇಶ, 1ರಂದು ಬುಧ ಮಕರ ರಾಶಿಗೆ ಪ್ರವೇಶ, 5ರಂದು ಕುಜ ಮಕರ ರಾಶಿಗೆ ಪ್ರವೇಶ, 11ರಂದು ಶುಕ್ರ ಮಕರ ರಾಶಿಗೆ ಪ್ರವೇಶ ಹಾಗೂ 19ರಂದು ಕುಂಭರಾಶಿಗೆ ಬುಧನ ಪ್ರವೇಶ. 5ನೇಯದಾಗಿ ಸಿಂಹರಾಶಿ. ಗುರುಬಲ ಇದೆ. ಯಾವ ಕೆಲಸಕ್ಕೆ ಕೈ ಹಾಕಿದರೂ ಸುಲಭವಾಗಿ ನೆರವೇರುತ್ತದೆ. ಹೊಸ ಕೆಲಸ ಸಿಗುವುದು, ವ್ಯಾಪಾರದಲ್ಲಿ ಅಭಿವೃದ್ಧಿ, ಅವಿವಾಹಿತರಿಗೆ ವಿವಾಹ ಯೋಗ, ವಿದೇಶ ಪ್ರಯಾಣ, ವಿಹಾರಧಾಮಗಳಿಗೆ ಭೇಟಿ ಮೊದಲಾದ ಮನಸ್ಸಿಗೆ ಖುಷಿ, ನೆಮ್ಮದಿ ಕೊಡುವಂತಹ ಸಂಗತಿಗಳು ನಡೆಯುತ್ತದೆ. ಮಾಸದ ಮಧ್ಯದಲ್ಲಿ 6ನೇ ಮನೆಯಲ್ಲಿ 4 ಗ್ರಹಗಳು ಸೇರಿ ನಿಮಗೆ ಇನ್ನೂ ಶಕ್ತಿ ಸಾಮರ್ಥ್ಯವನ್ನು ತಂದುಕೊಡುತ್ತದೆ. ಯಾವುದಾದರೂ ಹೊಸ ಯೋಜನೆಯಲ್ಲಿ ಹಣ ತೊಡಗಿಸುವುದು ಈಗ ಮಾಡಬಹುದು. ಶೇರ್ಸ್ನಲ್ಲಿ ಸಹ ಹಣ ಹೂಡಬಹುದು. ವ್ಯಾಪಾರ ಮಾಡುವವರಿಗೆ ಸವಾಲುಗಳು ಎದುರಾದರೂ ಗುರುಬಲದಿಂದ ಅವೆಲ್ಲವನ್ನು ಎದುರಿಸಿ ಮುಂದೆ ಸಾಗುತ್ತೀರಿ. ದೇವರ ಕೆಲಸಗಳನ್ನು ಮಾಡುತ್ತೀರಿ. 9ನೇಯ ಗುರು ಧರ್ಮ ಕಾರ್ಯಗಳನ್ನು ಮಾಡಿಸಿ ನಿಮಗೆ ಪುಣ್ಯ ಸಂಚಯನ ಮಾಡಿಕೊಡುತ್ತಾನೆ. 8ನೇ ಮನೆಯಲ್ಲಿ ರಾಹು ಇರುವುದು ಆರೋಗ್ಯಕ್ಕೆ ತೊಂದರೆ. ವಿಷವಸ್ತುಗಳಿಂದ ದೂರವಿರಿ. ವಿಷ ಆಹಾರ ಸೇವನೆಯಾಗಬಹುದು, ಜಾಗರೂಕರಾಗಿರಿ. ಮನೆಯಲ್ಲಿ ನಿಮ್ಮ ಬಂಧು ಬಾಂಧವರಿಂದಲೇ ವಿರೋಧಾಭಾಸಗಳು ಉಂಟಾಗುತ್ತದೆ. ಎಚ್ಚರಿಕೆಯಿಂದ ನಿಭಾಯಿಸಿ. 6ನೇಯದಾಗಿ ಕನ್ಯಾ ರಾಶಿ. ಶನಿ 6ನೇ ಮನೆಯಲ್ಲಿ ಇದ್ದು ಬಹಳ ಧನ ಲಾಭ ಕೊಡುತ್ತಾನೆ. ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಕೊಡುತ್ತಾನೆ. ಯಾವುದೇ ಅಡೆತಡೆ ಬರದಂತೆ ಜೀವನ ಸರಾಗವಾಗಿ ನಡೆಯುವಂತೆ ಅನುಗ್ರಹಿಸುತ್ತಾನೆ. ಹೊಸ ಯೋಜನೆಗಳಲ್ಲಿ ಹಣ ತೊಡಗಿಸಿ ಲಾಭ ಮಾಡಿಕೊಳ್ಳಿ. ಯಾವುದಾದರೂ ಹಣ ಬಾಕಿಯಾಗದೆ ಉಳಿದಿದ್ದರೆ ಈಗ ವಸೂಲು ಆಗುತ್ತದೆ. ಮಕ್ಕಳಿಂದ ಶುಭ ಸಂಗತಿಗಳು ಇವೆ. ಮಕ್ಕಳ ಅಭಿವೃದ್ಧಿ ನಿಮಗೆ ಖುಷಿ ಕೊಡುತ್ತದೆ. 7ನೇ ಮನೆಯಲ್ಲಿ ರಾಹು ನಿಮ್ಮ ರಾಶಿಯಲ್ಲೇ ಕೇತು ಇರುವುದು ಆರೋಗ್ಯಕ್ಕೆ, ಕೌಟುಂಬಿಕ ಶಾಂತಿಗೆ ಧಕ್ಕೆ. ಮನೆಯ ಸದಸ್ಯರೊಡನೆ ಮಾತನಾಡುವಾಗ ಎಚ್ಚರಿಕೆ ಇರಲಿ. ಉಡಾಫೆಯಿಂದ ಮಾತನಾಡಿ ಅವರ ಮನಸ್ಸು ನೋಯಿಸಬೇಡಿ. ಮನೆಯ ಸದಸ್ಯರಿಗೂ ಅವರ ಅಭಿಪ್ರಾಯ ತಿಳಿಸಲು ಅವಕಾಶ ಕೊಡಿ. ನಿಮ್ಮ ಅಭಿಪ್ರಾಯ ಬಲವಂತವಾಗಿ ಹೇರಬೇಡಿ. ಈಗ ಗುರುಬಲ ಇಲ್ಲ, ಆದ್ದರಿಂದ ಶುಭ ಕಾರ್ಯಗಳ ಸಂಕಲ್ಪವಿದ್ದರೆ ಮುಂದಕ್ಕೆ ಹಾಕಿ. ವಿವಾಹ, ಹೊಸ ಕೆಲಸ ಪ್ರಾಪ್ತಿ ಮುಂತಾದವೆಲ್ಲ ಇನ್ನು ಕೆಲವು ದಿನ ಕಾಯಬೇಕು. ವಿವಾಹಕ್ಕೆ ಈಗ ಯೋಗ್ಯ ಸಮಯವಲ್ಲ. ಹಣ ಒದಗಿ ಬರುತ್ತದೆ, ಆದರೆ ಶುಭ ಕಾರ್ಯಗಳಿಗೆ ಅಡ್ಡಿ ಆತಂಕ ಇರುತ್ತದೆ. ವಿವೇಚಿಸಿ ನಿಭಾಯಿಸಿ. 7ನೇಯದಾಗಿ ತುಲಾರಾಶಿ. ಈಗ ನಿಮಗೆ ಅನುಕೂಲಕರ ಸಮಯ. ರಾಹು 6ನೇ ಮನೆಯಲ್ಲಿ, ಗುರು 7ನೇ ಮನೆಯಲ್ಲಿ ಇದ್ದು ಹಣಕ್ಕೂ ಜೀವನಕ್ಕೂ ಯಾವುದೇ ತೊಂದರೆ ಇರುವುದಿಲ್ಲ. ಮಕ್ಕಳ ಅಭಿವೃದ್ಧಿಯಿಂದ ಮನಸ್ಸಿಗೆ ಖುಷಿ ಇದೆ. ಕೆಲಸ ಕಾರ್ಯ ನಿರಾತಂಕವಾಗಿ ನೆರವೇರುತ್ತದೆ. ರಾಹುಬಲ ನಿಮಗೆ ದೈಹಿಕ ಶಕ್ತಿಯನ್ನು, ಗುರುಬಲ ನಿಮಗೆ ಯಶಸ್ಸನ್ನು ತಂದುಕೊಡುತ್ತದೆ. ಹಣದ ಅರಿವು ಉತ್ತಮವಾಗಿದೆ. ಹೆಚ್ಚು ಇಲ್ಲದಿದ್ದರೂ ಸಮಯಕ್ಕೆ ಒದಗಿ ಬರುತ್ತದೆ. ವಿದ್ಯಾರ್ಥಿಗಳಿಗೆ ಶುಭ. ದೊಡ್ಡ ಪರೀಕ್ಷೆಗಳನ್ನು ಎದುರಿಸುವವರು, ಪರೀಕ್ಷೆಗಳನ್ನು ಬರೆದವರು ಒಳ್ಳೆಯ ಫಲಿತಾಂಶವನ್ನು ನಿರೀಕ್ಷಿಸಬಹುದು. ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುತ್ತದೆ. ಅವಿವಾಹಿತರಿಗೆ ವಿವಾಹ ಯೋಗ ಇದೆ. ಹೊಸ ಕೆಲಸ ಸಿಗುವುದು, ಬಡ್ತಿ ಮೊದಲಾದ ಸಂಗತಿಗಳು ಇವೆ. ವಿದೇಶ ಪ್ರವಾಸ ಯೋಗವೂ ಇದೆ. ವ್ಯಾಪಾರ ವ್ಯವಹಾರ ಮಾಡುವವರಿಗೆ ಲಾಭ ಇದೆ. ಜೀವನ ಸರಾಗವಾಗಿ ನಡೆಯುತ್ತಿದೆ ಎನಿಸುವಂತ ವಾತಾವರಣ ಇರುತ್ತದೆ. ಪಂಚಮ ಶನಿಯ ಪ್ರಭಾವ ಇದ್ದರೂ ಗುರುಬಲ ಇರುವುದರಿಂದ ಅದು ಅಷ್ಟಾಗಿ ಕಾಡಿಸುವುದಿಲ್ಲ. 8ನೇಯದಾಗಿ ವೃಶ್ಚಿಕ ರಾಶಿ. ಈಗ ನಿಮಗೆ ಯಾವುದೇ ಗ್ರಹ ಬಲ ಇಲ್ಲ. ಕೇತು ಮಾತ್ರ ಲಾಭ ಸ್ಥಾನದಲ್ಲಿ ಇದ್ದು ಕೊಂಚ ಶಕ್ತಿಯನ್ನು ಕೊಡುತ್ತಾನೆ. ವ್ಯಾಪಾರ ವ್ಯವಹಾರದಲ್ಲಿ ಕೊಂಚ ಹಿನ್ನಡೆ ನಿಮ್ಮ ಅನುಭವಕ್ಕೆ ಬಂದಿರುತ್ತದೆ. ವೃಥ ಹಣಕಾಸು ಖರ್ಚು, ಮಾನಸಿಕ ಕಿರಿಕಿರಿ, ಆರೋಗ್ಯದಲ್ಲಿ ಏರುಪೇರು, ಕುಟುಂಬದಲ್ಲಿ ಅಶಾಂತಿ ಮೊದಲಾದ ಹಿನ್ನಡೆಗಳು ಅನುಭವಕ್ಕೆ ಬರುತ್ತದೆ. ಮನೆಯಲ್ಲಿ ಹಿರಿಯರ ಅನಾರೋಗ್ಯ ಧೃತಿಗೆಡಿಸುತ್ತದೆ. ಹಠಾತ್ತಾಗಿ ಕೆಲವು ಬದಲಾವಣೆಗಳು ವೃತ್ತಿ ಹಾಗೂ
ವೈಯಕ್ತಿಕ ಜೀವನದಲ್ಲಿ ನಡೆದು ನಿಮಗೆ ಆಘಾತವಾಗುತ್ತದೆ. ಯಾವುದು ಏನೇ ಆದರೂ ಅಧೈರ್ಯ ಬೇಡ. ಕೊಂಚ ತಾಳ್ಮೆಯಿಂದ ವರ್ತಿಸಿ ಸಹನೆ ಕಳೆದುಕೊಳ್ಳಬೇಡಿ. ಕೆಲವೇ ದಿನಗಳಲ್ಲಿ ಇದಕ್ಕೆಲ್ಲ ಪರಿಹಾರ ಒದಗಿ ಬರುತ್ತದೆ. ಮುಂದಿನ ದಿನಗಳಲ್ಲಿ ಗುರುಬಲ ಒದಗಿ ಬಂದು ನಿಮ್ಮ ಸಮಸ್ಯೆಗಳು ಹಗುರವಾಗುತ್ತದೆ. ಯಾವುದೇ ಸ್ಥಿರಾಸ್ತಿ ಖರೀದಿಸಲು ಹೋಗಬೇಡಿ. ಈಗ ಬೆಲೆ ಹೆಚ್ಚು ಇರುವುದು ಅಥವಾ ದಾಖಲೆಗಳು ಸರಿಯಿಲ್ಲದೆ ಮೋಸ ಹೋಗುವುದು ಮುಂತಾದ ವ್ಯತಿರಿಕ್ತ ಪರಿಣಾಮ ಇರುತ್ತದೆ. ವೃತ್ತಿಯಲ್ಲಿ ಒತ್ತಡ ಇರುತ್ತದೆ. ನಿಮ್ಮ ಪ್ರಮೇಯವೇ ಇಲ್ಲದೆ ನಿಮಗೆ ಕೆಟ್ಟ ಹೆಸರು ಬರಬಹುದು. ಜನರೊಂದಿಗೆ ವ್ಯವಹರಿಸುವಾಗ ಜಾಗ್ರತೆ. ಹಗ್ಗ ಹಾವಾಗುವ ಸಮಯ. ಸತ್ಯ ಹಾಗೂ ಪ್ರಾಮಾಣಿಕ ದಾರಿ ನಿಮ್ಮದಾಗಲಿ. ಇನ್ನಷ್ಟು ಮಾಹಿತಿಗಾಗಿ ಡೆಮೋಕ್ರಸಿ ನ್ಯೂಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನನ್ನು ತಪ್ಪದೇ ಕ್ಲಿಕ್ ಮಾಡಿ. ಧನ್ಯವಾದಗಳು.